ನಾನು ಆಗಲೇ ಹೇಳಿದಂತೆ ಅಲ್ಲಿನ ಸ್ಥಳೀಯರು ಅಥವಾ ಬೇರೆ ಬೇರೆ ಊರಿಂದ ಬರ್ತಾ ಇರ್ತಕ್ಕಂಥವ್ರು, ಶಾಲಾ ಮಕ್ಕಳು ಎಲ್ಲರೂ ಬಂದು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೆಲ್ಲ ಐ ಥಿಂಕ್ ಬಿ ಸರೋಜಾದೇವಿ ಅವರು ಓದಿದ ಶಾಲೆಯ ಮಕ್ಕಳು ಅಂತ ಅನಿಸುತ್ತೆ. ನೋಡಿ, ಅವರೆಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ, ಸಿಸ್ಟರ್ ಮತ್ತು ಶಾಲಾ ಸಿಬ್ಬಂದಿ ಎಲ್ಲರೂ ಬಂದು ಕೊನೆಯದಾಗಿ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅಂತ ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ. ಬಂದು ಅವರು ಕೂಡ ಕೊನೆಯ ದರ್ಶನವನ್ನು ಪಡೆದು ಆ ನಂತರ ಅವರು ತೆರಳಿದ ನಂತರ ಈ ಪಾರದರ್ಶಕ ವಾಹನ, ತೆರೆದ ವಾಹನ ಅಂತ ನಾವೇನು ಕರಿತೀವಿ, ಅದರ ಮುಖಾಂತರ ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಿಗೆ ರವಾನೆ ಮಾಡುವಂತಹ ಕೆಲಸ ಎಲ್ಲವೂ ಕೂಡ ನಡೆಯುತ್ತೆ. ಬಿ ಸರೋಜಾದೇವಿ ಅವರು ಓದಿದಂತಹ ಚಾಮರಾಜಪೇಟೆಯಲ್ಲಿರುವಂತಹ ಶಾಲೆ ಸೆಂಟ್ ತೆರೆಸಾ. ಆ ಸೆಂಟ್ ತೆರೆಸಾ ಶಾಲೆಯಲ್ಲಿ ಇವತ್ತು ಬಿ ಸರೋಜಾದೇವಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗ್ತಾ ಇದೆ. ಪ್ರಾರ್ಥನೆಯ ಮುಖಾಂತರ ದೃಶ್ಯದಲ್ಲಿ ತಾವಿದನ್ನು ಗಮನಿಸ್ತಾ ಇದ್ದೀರಾ. 10th ತನಕ ಬಿ ಸರೋಜಾದೇವಿಯವರು ಇದೇ ಶಾಲೆಯಲ್ಲಿ ಓದಿದ್ರು. ಅದನ್ನು ಅವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೇಳ್ಕೊಂಡಿದ್ರು. ತುಂಬ ಅವರು ಪ್ರೀತಿ ಪಡ್ತಾ ಇದ್ದ ಶಾಲೆ ಇದು. ಆ ಸ್ಕೂಲಿನ ವಾತಾವರಣ ಎಲ್ಲ ನನಗೆ ತುಂಬ ಇಷ್ಟ ಅಂತ ಅವರು ತುಂಬ ಕಾರ್ಯಕ್ರಮಗಳಲ್ಲಿ, ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ರು. ಇದೇ ಶಾಲೆ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಶಾಲೆ ಒಂದಷ್ಟು ಸರ್ತಿ ಭೇಟಿ ಕೊಟ್ಟಿದ್ರಂತೆ. ಆ ನಂತರನೂ ಕೂಡ ಈ ಸ್ಕೂಲಿಗೆ ಬಂದು ಅವರ ಕೊಠಡಿಗೆ ಹೋಗಿ ಅವ್ರು ಕೂತ್ಕೋತಾ ಇದ್ದ ಜಾಗದಲ್ಲಿ ಕೂತ್ಕೊಂಡು ಖುಷಿಪಟ್ಟು ಸಂಭ್ರಮಿಸಿದ್ರು ಅಂತ ಆ ಸ್ಕೂಲಿನವರೆಲ್ಲ ಹೇಳ್ತಾ ಇದ್ರು.